ಅವ್ವ, ನಿನಗೊಂದು ವಿಚಾರ ಕೇಳಬೇಕಿತ್ತು ನಾನು. ಏನು? ಆ ಜ್ಯೋತಿ ಗಂಡನ ಬಗ್ಗೆ ಯಾಕೆ ವಿಚಾರ ಮಾಡ್ದಿ, ಯಾಕೆ ಬುದ್ಧಿ ಹೇಳ್ದಿ ಅಂತ ಕೇಳಾಕತ್ತೀಯೇನ? ಅದ ವಿಚಾರ ಮಾತಾಡ್ತೀನಿ ಅಂತ ನಿನಗೆ ಹೆಂಗೆ ಗೊತ್ತಾತು? ಅಲ್ಲ, ಅವರಿಬ್ರು ಗಂಡ ಹೆಂಡತಿ ಅನ್ಯೋನ್ಯವಾಗಿಲ್ಲ ಅಂತ ಕಂಡು ಹಿಡ್ದಕ್ಕೆ ನಾನು ಇನ್ನು ಇಷ್ಟು ಕೇಳ್ತಿ ಅಂತ ನನಗೆ ಅಷ್ಟು ಗೊತ್ತಾಗೋದ್ರಣ. ಅಂದ್ರೆ ಅವ್ರ ಸಂಸಾರದ ಬಗ್ಗೆ ನಿನಗೆ ಯಾರೋ ಏನೋ ಹೇಳ್ಯಾರ ಅಂದಂಗೆ ಆತ. ಹುಚ್ಚಪ್ಪ, ಯಾರ ಹೇಳ್ತಾರ? ಆಕಿ ಮಾರಿ ನೋಡಿದ್ರೆ ಗೊತ್ತಾಕತಿ. ಒಂದು ಹೆಣ್ಣು ತನ್ನ ಮನಸ್ಸಿನ ನೋವು ಇನ್ನೊಂದು ಹೆಣ್ಣಿಗೆ ಹೇಳ್ದಿದ್ರು ಆಕಿಗೆ ಅರ್ಥ ಆಕತಿ. ಒಂದು ಹೆಣ್ಣು ತನ್ನ ಗಂಡ ಮನೆ ಮಕ್ಕಳು ಅಂತ ತನ್ನ ಜೀವನ ಕೊಡ್ತಾಳ. ಅದ ಹೆಣ್ಣು ತನ್ನ ಗಂಡ ಮನೆ ಮಕ್ಕಳು ಅಂತ ದುಃಖನ ಪಡ್ತಾಳ. ಅವ್ವ, ನೀನು ಲಾಯರ್ ಆಗಿರ್ಬೇಕು ಅಂತ ಹೇಳಿ ನಿನಗೆ ಕಾಡಿಸ್ತಿದ್ನಲ್ಲ. ನೀನು ಪೊಲೀಸ್ ಆಗಬೇಕು. ಮಾರಿ ನೋಡಿದ ತಕ್ಷಣ ಯಾರು ಕಳ್ಳರು ಏನು ಕಳತನ ಮಾಡ್ಯಾರ ಅಂತ ಹಂಗೆ ಹೇಳ್ಬಿಡ್ತೀನಿ ನೋಡು. ಹುಚ್ಚಪ್ಪ, ಮಕ ಮನಸ್ಸಿನ ಕನ್ನಡಿ ಇದ್ದಂಗ, ಅದು ಅಕ್ಷರ ಸಹ ಕರೆ ಐತಿ. ಒಂದು ಹೆಣ್ಣಿಗೆ ಆಕಿ ಗಂಡನ ಬಗ್ಗೆ ಕೇಳಿದಾಗ ಆಕಿ ಮಕದಾಗ ಪ್ರೀತಿ ಅನ್ನೋ ಕಾಂತಿ ಉಕ್ಕರಿತೈತಿ. ಆದ್ರ ಜ್ಯೋತಿನ ಕೇಳಿದಾಗ ಆಕಿ ಮಕದಾಗ ಏನೋ ಕಾಂತಿನ ಕಾಣ್ಲಿಲ್ಲ. ಸಂತೋಷ ಕಾಣು ಆಕಿ ಮಕದಾಗ ಬ್ಯಾಸರಕ್ಕೆ ಕಾಣಕತ್ತಿತ್ತು. ಅವಾಗ ನನಗೆ ಅನುಮಾನ ಬಂತು, ಇನ್ನು ಆಕಿನ ಕೇಳಿದ್ರ ಮನಸ್ಸಿಗೆ ಬ್ಯಾಸರ ಮಾಡ್ಕೋತಾಳಂತ ಹೇಳಿ ಪರೋಕ್ಷವಾಗಿ ಆಕಿಗೆ ಬುದ್ಧಿ ಹೇಳಿ ಕಳಿಸ್ಕೊಟ್ಟೆ. ಅವರಿಬ್ರು ಭಾಳ ಒಳ್ಳೆಯವ್ರವ. ಆದ್ರೆ ಏನು ಮಾಡ್ತಿ, ವಿಧಿ ಅನ್ನೋದೊಂದು ಐತಲ್ಲ, ಅದು ಎಲ್ಲಾರ ಜೀವನದಾಗೂ ಸುಳಿ ಸೃಷ್ಟಿ ಮಾಡ್ತೈತಿ. ಆ ಸುಳಿಗೆ ಸಿಕ್ಕು ಸಂಬಂಧ ಸತ್ತು ಹೊಕ್ಕೈತಿ ಅಷ್ಟೇ. ಅದಕ್ಕೆ ಆ ದೇವರು ತಂಗಿಗಂತ ಅಣ್ಣನ ಜೋಡಿ ಮಾಡಿರ್ತಾನ. ನಿನ್ ತಂಗಿ ಜೀವನದಾಗ ಸಂಬಂಧಗಳನ್ನ ಸಾಯಕ್ ನೀ ಬಿಡಬೇಡ. ಅದು ನಿನ್ನ ಕರ್ತವ್ಯ ಐತಿ. ಅವರಿಬ್ಬರನ್ನ ಒಂದು ಮಾಡೋ ಜವಾಬ್ದಾರಿ ನಿಂದ ಐತಿ. ಅವರಿಬ್ಬರನ್ನ ಒಂದು ಮಾಡ್ಬೇಕಾ ನೀನು? ಸರಿವಾ, ನಾನು ಅವರಿಬ್ಬರನ್ನ ಒಂದು ಮಾಡ್ತೀನಿ. ಹಂಗಂತ ಬರೀ ಬಾಯಿ ಮಾತ್ರ ಹೇಳಂಗಿಲ್ಲ, ನನಗೆ ಮಾತು ಕೊಡು. ಅವ್ವ, ಅವರಿಬ್ಬರನ್ನ ಒಂದು ಮಾಡೇ ಮಾಡ್ತೀನಿ. ನಾನು ನಿನಗೆ ಮಾತು ಕೊಡ್ತೀನಿ.